ಎಲ್ಲರೂ ನಮಸ್ಕಾರ. ಇದು ಬಹಳ ದಿನದಿಂದ ಹಿಂಗೆ ಇದ್ದಿದ್ದು. ಈ ಮಾಲೀಕರು ಗೊತ್ತೈತಂತ, ಬಟ್ ಗೊತ್ತಿದ್ರು ಅವರು ಟ್ರೀಟ್ಮೆಂಟ್ ಕೊಟ್ಟು ಹಾಸ್ಪಿಟಲ್ ತೋರಿಸಿದ್ರೆ ಆ ಮನೆಗನ ಕಟ್ಟಾಕಬೇಕು. ಈ ತರ ಎಲ್ಲ ಹಿಂಗಾದ್ರೆ ಇದು ಯಾರು ಹೊಣೆ ಇದಕ್ಕೆ? ಇಲ್ಲ, ನಾವು ಇವಾಗ ಟ್ರೀಟ್ಮೆಂಟ್ ಮಾಡಿದೀವಿ. ಮಾಲೀಕರು ಯಾರಿದಾರೋ ಇಲ್ಲ ಬಂದು ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಮನೆ ಮುಂದೆ ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡ್ರಿ. ದಯವಿಟ್ಟು ಹಿಂಗೆ ರೋಡಿಗೆ ಬಿಡಬೇಡ್ರಿ. ಇದು ನೋಡಕ್ ಆಗ್ತಿಲ್ಲ ಯಾರಿಗೂ. ಇನ್ನ ಬೇರೆ ಭಾಳ ಇದಾವೆ. ನನಗೆ ಒಟ್ಟಿಗೆ ಏನು ತಿಂದ್ರೆ ನನ್ನಣೆ ಗೊತ್ತಿಲ್ಲ ನಮ್ಗೆ. ಯಾಕಂತಂದ್ರೆ ಒಂದ್ಸತಿ 2 ಸತಿ ನೋಡ್ಬೋದು. ಇದು ಎಷ್ಟು ಸರಿ ನೋಡಿ ನಮ್ಗಿದು ನೂರಾರು ಈ ಥರ ಭಾಳ ಇದಾವೆ. ಇದ್ರ ಬಗ್ಗೆ ತಲೆನೇ ಯಾರು ಅಧಿಕಾರಿಗಳು ತಲೆ ಕೆಡ್ಸ್ಕೊಳ್ಳಲ್ಲ. ಒಂದು ಅಧಿಕಾರಿ ಏನೋ ನಾವು ಹೇಳಿದ್ರೆ ಅವ್ರು ಏನಂತಾರೆ, ರೆಕಮೆಂಡೇಶನ್ ಮೇಲೆ ಬಿಡ್ಸ್ಕೊಬರ್ತಾರೆ ಕಣಪ್ಪ ಅಂತಾರೆ. ಡಾಕ್ಟ್ರಿಗೆ ಹೋದ್ರೆ ಅಪ್ಪ ನಮ್ಮ ಕೈಗೆ ಏನಾಗುತ್ತಪ್ಪ, ನಾವು ಮಾಡೋದು ಮಾಡ್ತೀವಿ ಕಣಪ್ಪ, ನಿಮ್ಮ ಕೈ ಜನಗಳ ಕೈಯಾಗೈತಪ್ಪ ಅಂತಾರೆ. ಇದ್ರ ಬಗ್ಗೆ ಹೊಣೆ ಯಾರಿದ್ದಕ್ಕೆ? ಗೋಶಾಲೆ ಬಿಟ್ಟು ಅವ್ರು ಹೇಳ್ತಾರೆ ಸರ್ ರೆಕಮೆಂಡೇಶನ್ ಮೇಲೆ ಬಿಡ್ಸ್ಕೊಬರ್ತಾರೆ ಸರ್ ಹಸುಗಳು ಅಂತಾರೆ. ಇದು ಪರಿಹಾರನೇ ಇಲ್ದಂಗೆ ಆಗಿದೆ, ಸೊಲ್ಯೂಷನೇ ಇಲ್ಲ ಇದಕ್ಕೆ. ಇದು ಸಂಬಂಧಪಟ್ಟಂಥ ಅಧಿಕಾರಿಗಳು ದಯವಿಟ್ಟು ಇದನ್ನ ಒಂದು ಕ್ರಮ ಕೈಗೊಳ್ಳಬೇಕು. ಯಾಕಂತಂದ್ರೆ ಈ ಥರದ ಹಲವಾರು ಗೋಗಳು ನಮ್ಮ ಚಳ್ಳಕೆರೆಯಲ್ಲಿ ತುಂಬ ಇದ್ದಾವೆ, ಭಾಳ ಕಡೆನೂ ತುಂಬ ಇದ್ದಾವೆ. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಇತ್ತೀಚೆಗಂತ ಇನ್ನೂ ಭಾಳ ಆಗಿದ್ದಾವೆ. ಒಂದು ವರ್ಷದಿಂದ ಎಕ್ಕಚರು ಭಾಳ ಇದಾಗಿದ್ದಾವೆ. ಕಿವಿಗಳು ಕಾಲುಗಳು ಆಗಿರೋವು ಭಾಳ ಅಂದ್ರೆ ಭಾಳ ಇದ್ದಾವೆ. ನಮ್ಗೆ ಹೇಳ್ತವಲ್ಲ, ನೋಡಿ ನಮಗೆ ಭಾಳ ಬೇಜಾರು ಹೋಗ್ತೈತಿ. ಹೇಳಿ ನಮಗೆ ಬೇಜಾರು ಇರ್ತೈತಿ. ನಮ್ಮ ತಹಸೀಲ್ದಾರ್ ದಯವಿಟ್ಟು ಸರ್ ನೀವು ಗಮನಿಸ್ಬೇಕು ಸರ್ ಇದನ್ನ. ಯಾಕಂತಂದ್ರೆ ಕೈಯಿಂದ ಕೆಲಸ ಆಗ್ಬೇಕು ಸರ್. ಇದು ದಯವಿಟ್ಟು ನೀವು ಮನವರಿಕೆ ಸರ್ ಇದು.